ನಮಸ್ಕಾರ ರೀಪ ಎಲ್ಲರಿಗೂ. ಬಿ ಜೆ ಪಿಯವರ ಗುಂಡಾಗಿರಿ, ಕಾಂಗ್ರೆಸ್ದವರ ಗಾಂಧಿಗಿರಿ. ಬಹಳ ಒಳ್ಳೆಯ ಸುದ್ದಿ ತೊಗೊಂಬಂದಿದ್ದೀನಿ. 100 ತಮ್ಮ ತಟ್ಟೆಯಲ್ಲಿ ನೊಣಗಳು ಬಿದ್ದರೂ ಸಹಿತ ಈ ಬಿ ಜೆ ಪಿದವ್ರಿಗೆ ಬುದ್ಧಿ ಬರುವಾತ್ರಿ. ಮತ್ತೊಬ್ಬರ ತಟ್ಟೆ ಒಂದು ಸಣ್ಣ ನೊಣ ನೋಡಕ್ಕೆ ಹೊಂಟಾರಿ ಇವರು, ಆದರೆ ತಮ್ಮ ತಟ್ಟೆದಾಗ ಸಾಕಷ್ಟು ಬಿದ್ದೈತಿ. ಇವತ್ತು ರಾಜ್ಯಾದ್ಯಂತ ಇವತ್ತು ಬಹಳಷ್ಟು ಜನಪ್ರಿಯವಾಗುತ್ತಿರುವ ಈ ಪ್ರಿಯಾಂಕಾ ಖರ್ಗೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಮಂತ್ರಿನ ಹೆಂಗೆ ಸೈಡ್ಲೈನ್ ಮಾಡೋ ಸಲುವಾಗಿ ಎಷ್ಟೊಂದು ಕುತಂತ್ರತನ ನಡೆದೈತಿ ಅನ್ನೋದು ಇವತ್ತು ನೀವು ರಾಜ್ಯಾದ್ಯಂತ ನೋಡಕತ್ತೀರಿ. ಕೆಲವರಂತೂ ಪ್ರಿಯಾಂಕಾ ಖರ್ಗೆನ ವಿರುದ್ಧನ ಜಾಡ್ಸಾಕತ್ತಾರೆ ಡೈಲಿ. ಆದ್ರೆ ಅವ್ರು ಯಾರು ಅನ್ನೋದು ನಿಮಗೆ ಗೊತ್ತೈತಿ. ಆದರೆ ಇಲ್ಲೊಂದು ಬಹಳ ಮಹತ್ವವಾದ ಒಂದು ಸುದ್ದಿ ಹೇಳ್ತಾನೆ ಕೇಳ್ರಿ. ಇದೇ ಪ್ರಿಯಾಂಕಾ ಖರ್ಗೆ ಎಲ್ಲಿ ಕರ್ನಾಟಕ ರಾಜ್ಯದ ಚುಕ್ಕಾಣಿ ಹಿಡಿತಾನೋ, ದಲಿತ ಮುಖ್ಯಮಂತ್ರಿ ಅಂಥೇಳಿ ಈಗಾಗಲೇ ಬಹಳಷ್ಟು ಚಲಾವಣೆಯಲ್ಲಿ ನಡೆದೈತಿ. ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕು, ಅದು ಸಿದ್ದರಾಮಯ್ಯ ತನ್ನ ಜೀವನದ ಕೊನೆ ಆಸೆಯನ್ನು ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಹೋಗಬೇಕು ಅನ್ನೋದು ಬಹಳಷ್ಟು ಕುತೂಹಲ ಗರಿಗೆದರೈತಿ. ಅದಕ್ಕೆ ಪುಷ್ಟಿ ಹಾಕಾಕತ್ತಾರ ಈ ಭಾರತೀಯ ಜನತಾ ಪಕ್ಷದವರು. ಇವರ ಗುಂಡಾಗಿರಿ, ಅವರ ಗಾಂಧಿಗಿರಿ ನೋಡ್ರಿ ಎಷ್ಟು ಚಂದ ಐತಿ. ಮನೆಗೆ ಬರ್ರಿ ಕಾಫಿ ಎಳ್ನೀರು, 100 ಎಳ್ನೀರು ತಂದಿಟ್ಟಾರ, ಕಾಫಿ ರೆಡಿ ಐತಿ. ಅವರ ಅಭಿಮಾನಿ ಬಳಗ ಎಷ್ಟೊಂದು ಬಿಳಿ ಶ್ವೇತವರ್ಣದ ವಸ್ತ್ರಗಳನ್ನು ತೊಟ್ಟು ಪ್ರಿಯಾಂಕಾ ಖರ್ಗೆಯ ಮನೆ ಮುಂದೆ ಟೇಬಲ್ಗಳನ್ನು ಹಾಕಿ ಬಿಸಿ ಬಿಸಿ ಕಾಫಿ, ಟೀ, ಈ ಎಳನೀರುಗಳನ್ನ ಕೊಡಾಕತ್ತಾರ. ಯಾಕಂದ್ರೆ ಕಲಬುರಗಿ ಭಾಳ ಹಾಟ್ ಪ್ಲೇಸ್. ನೀವು ಬಂದೇರಿ ದಕ್ಷಿಣ ಕರ್ನಾಟಕದಿಂದ ತಂಪನ್ನಲ್ಲಿ, ಆ ತಂಪನ್ನು ಬಿಟ್ಟು ಇಲ್ಲಿ ಗರಮದಲ್ಲಿ ಇದ್ದಾಗ ನಿಮಗೆ ತಂಪು ಮಾಡುವ ಸಲುವಾಗಿ ಇಲ್ಲಿ ಎಳನೀರು ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರ ಅಭಿಮಾನಿ ಬಳಗ. ಯಾಕೆ ಪ್ರಿಯಾಂಕಾ ಖರ್ಗೆ ಅಂದ್ರೆ ಅಟ್ಯಾಕ್ ಹೊಟ್ಟೆ ಕಿಚ್ಚು? ಪ್ರಿಯಾಂಕಾ ಖರ್ಗೆ ಬೆಳೆಯಬಾರ್ದು. ದಲಿತ ನಾಯಕ ಒಬ್ಬ ರಾಜ್ಯದ ಮಟ್ಟದಲ್ಲಿ ಒಳ್ಳೊಳ್ಳೆಯ ಕಾರ್ಯಗಳನ್ನು ಹಾಕಿ ಇವತ್ತು ಬಹಳಷ್ಟು ಪ್ರಸಿದ್ಧ ಹೊಂದಾಕತಾನ. ಅವನು ಸೈಡ್ಲೈನ್ ಮಾಡುವ ಸಲುವಾಗಿ ನೀವೇನು ಕುತಂತ್ರ ಮಾಡಾಕತ್ತೀರಿ, ಅದು ಯಾವುದೂ ಫಲಿಸುವುದಿಲ್ಲ. ನಿಮ್ಮದೇ ಆದಂಥ ಒಬ್ಬ ಶಾಸಕ ಭಾರತೀಯ ಜನತಾ ಪಕ್ಷದ ದಲಿತ ವ್ಯಕ್ತಿಯ ಬಗ್ಗೆ ಅವಹೇಳನಕಾರಿ ಮಾತಾಡುವಾಗ ಆವಾಗ ಎಲ್ಲಿ ಹೋಗಿತ್ತು ನಿಮ್ಮ ಗುಂಡಾಗಿರಿ? ಆವಾಗ ಹೋಗಬೇಕಾಗಿತ್ತು, ಗಾಂಧಿ ಪ್ರತಿಮೆ ಮುಂದೆ ಹೋಗಿ ಅವನ ರಾಜೀನಾಮೆ ಕೊಡಬೇಕಾಗಿತ್ತು. ಜೈಲಿಗೆ ಹೋಗಿ ಬಂದರೂ ಸಹಿತ ರಾಜೀನಾಮೆ ಕೊಡಲಿಲ್ಲ. ಇನ್ನೂ ಹಂಗೆ ನಡೆದೈತಿ. ಆದರೆ ಎಷ್ಟೊಂದು ಹಗರಣಗಳನ್ನು ಮಾಡಿದಿರಿ ಭಾರತೀಯ ಜನತಾ ಪಕ್ಷದವರು ಕರ್ನಾಟಕದಲ್ಲಿ. ಯಾಕೆ ಪ್ರಿಯಾಂಕಾ ಖರ್ಗೆ ಮೇಲೆ ಇಷ್ಟೊಂದು ಟಾರ್ಗೆಟ್? ಆದರೆ ಪ್ರಿಯಾಂಕಾ ಖರ್ಗೆ ಬಹಳಷ್ಟು ಎದೆ ತಿಟ್ಟಿ ಮಾತಾಡ್ತಾನ, ಬಹಳಷ್ಟು ಜನಪ್ರಿಯಗೊಂಡಾನ. ಅದೇ ಅವನ ಸಮುದಾಯ ಎಲ್ಲಾದರೂ ಎದ್ದು ನಿಂತರೆ ನೀವು ಮನೆ ಸೇರಬೇಕಾಕೈತೆ ಅಂಥೇಳಿ ಅಲ್ಲಿಯೇ ದೂರಿಂಡ್ರು ಸಹಿತ ಗುಡಿಗ್ಯಾರ. ಇದು ನೀಲಿ ಕ್ರಾಂತಿ, ಆಕಾಶದ ನೀಲಿ ಕ್ರಾಂತಿ ಪ್ರಾರಂಭ ಆಗೋದು. ಯಾಕೆ ದಲಿತ ಮತ್ತು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡಿಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷ ಚುನಾವಣೆಯಲ್ಲಿಯೂ ಸಹಿತ ಹಿಂದೂ ಮುಸ್ಲಿಂ ಮಾಡಿ ಮನೆ ಸೇರಿದ್ದು, ಸೋತು ಸುಣ್ಣವಾಗಿದ್ದು ಸಹಿತ ನಿಮಗೆ ಕಲ್ಪನೆ ಇಲ್ಲನ್ರಿ. ಪ್ರಿಯಾಂಕಾ ಖರ್ಗೆ ಹಿಂದೆ ಯಾರದಾರಂದ್ರೆ ನೀವು ಇಡೀ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗ SC ST ಅಲ್ಪಸಂಖ್ಯಾತರ ಸಮುದಾಯ ಐತಿ. ಅವರೆಲ್ಲರೂ ಕೈ ಎದ್ದು ನಿತ್ತರ 5-6 ಕೋಟಿ ಜನಸಂಖ್ಯೆ ಆಕೈತಿ. ಅವರು ಎಲ್ಲಾದರೂ ಕ್ರಾಂತಿ ಮಾಡಲಿಕ್ಕೆ ಹೋದ್ರೆ ನೀವು ಅಡ್ಡಾಡೋದು ಫಜೀತಿ ಆಕೈತಿ. ಸತ್ಯದಿಂದ, ನ್ಯಾಯದಿಂದ ಇವತ್ತು ಅಲ್ಲಿರುವಂಥ ಆ ಗುತ್ತಿಗೆದಾರನ ಪ್ರಕರಣ ತನಿಖಾ ಹಂತದಲ್ಲೇ ಐತಿ. ತನಿಖೆಗಿಂತ ಮುಂಚಿತಲೇ ತೀರ್ಪು ಕೊಡುವವರು ನೀವ್ಯಾರು? ನಿಮಗೇನು ನೈತಿಕತೆ ಐತಿ? ನಿಮ್ಮದೇ ಸರ್ಕಾರವಿದ್ದಾಗ 100 ಪ್ರಕರಣ ಹಗರಣಗಳು ಆಗಿ ಆತ್ಮಹತ್ಯೆ ಅಲ್ಲ, ಎಷ್ಟೋ ಸಾಮೂಹಿಕವಾಗಿ ಏನೇನೋ ಬಲಾತ್ಕಾರ, ಅತ್ಯಾಚಾರ ಪ್ರಕರಣಗಳು ಆದರೂ ಸಹಿತ ಆ ದೇವಸ್ಥಾನ ಅಂತೀವಿ ನಾವು, ಇವತ್ತು ದೇವರ ಮನೆ ಅಂತೀವಿ ಆ ವಿಧಾನಸೌಧದಲ್ಲಿ, ಅಲ್ಲಿಯೂ ಸಹಿತ ಅಹಿತಕರ ಘಟನೆ ನಡೆದು ನಿಮಗೆ ನೆನಪಿಲ್ಲೇನ್ರಿ? ಭಾರತೀಯ ಜನತಾ ಪಕ್ಷಕ್ಕೆ ಈ ಪ್ರಿಯಾಂಕಾ ಖರ್ಗೆಯ ಒಂದು ವಿಷಯವನ್ನು ಏನು ತೆಗೆದುಕೊಂಡು ಹೊಂಟೇರಿ, ಅದರಿಂದ ಬಲಿಷ್ಠ ಆಗಕತ್ತೈತಿ ಹಿಂದುಳಿದ ವರ್ಗ ಮತ್ತು SC ST ಅಲ್ಪಸಂಖ್ಯಾತರ ಸಮುದಾಯ. ಇವರ ಟಾರ್ಗೆಟು ಕೇವಲ ಹಿಂದುಳಿದ ವರ್ಗ SC ST ಅಲ್ಪಸಂಖ್ಯಾತರಲ್ಲಿ ಮಾತ್ರ. ನೋಡಿದಿರಿ ಮುಸಲ್ಮಾನ ಸಮುದಾಯದವ್ರನ್ನ ಹೆಂಗೆ ಹೇಳಿಸ್ತಾರೆ?
ಮುಸಲ್ಮಾನ ಸಮುದಾಯ ಎಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಹಾಕಿರ ಅಲ್ಲಿ ಇವ್ರದ್ದು ಟಾರ್ಗೆಟ್, ಏನಾದರೂ ಒಂದು ಅಹಿತಕರ ಘಟನೆ ನಡ್ರೆ ಮುಗಿಬೀಳ್ತಾರೆ ಇವರು. ತಮ್ಮದೇ ಆದಂಥ ಯಾವುದಾದ್ರೂ ಒಬ್ಬ ನಾಯಕ ಏನಬಾರ ಭಾನಗಡ ಮಾಡಿದರೂ ಸಹಿತ ಮುಚ್ಚಿ ಇಡ್ತಾರೆ. ಆದರೆ ಪ್ರಿಯಾಂಕಾ ಖರ್ಗೆ ರಾಜಮಟ್ಟದಲ್ಲಿ ಬೆಳಿತಾನೆ. ಇದು ಕಡಕ ಜವಾರಿ ಕಾಕನ ಸಂದೇಶ. ಇವತ್ತು ಪ್ರಿಯಾಂಕಾ ಖರ್ಗೆನ ಏನು ತುಳಿಯಾಕ ಬೆನ್ನು ಹತ್ತೀರಿ, ಅದು ಬೆಳೆಯಾಕ ಬೆನ್ನು ಹತ್ಯಾನವ. ಅವನು ಬೆಳೆಸೋ ಸಲುವಾಗಿ ಇಡೀ ರಾಜ್ಯದ ಜನತೆ ಐತಿ. ಇದೇ ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕದಲ್ಲಿಯೂ ಸಹಿತ ಈ ಪ್ರಿಯಾಂಕಾ ಖರ್ಗೆ ಅವರ ತಂದೆ ಸಹಿತ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಕೊಟ್ಟಂಥ ಉಡುಗೊರೆ ಕೊಡುಗೆಗಳನ್ನ ನೋಡ್ಬೇಕಲ್ರಿ. ಏನಿತ್ತು ಗುಲ್ಬರ್ಗ, ಕಲಬುರಗಿ, ಇವತ್ತೇನಾಗೈತಿ ನೋಡಿದಿರಿ. ಎಂತಿಂಥ ಬೃಹತಾಕಾರದ ಕಾಲೇಜ್ಗಳು, ಬೃಹತಾಕಾರದ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅಲ್ಲಿ SC ST ಜನಾಂಗ, ಅಲ್ಪಸಂಖ್ಯಾತ ಜನಾಂಗಕ್ಕೆ ಕಾಯಕಲ್ಪದ ಶಕ್ತಿ ಕೊಟ್ಟಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಚಿರಂಜೀವಿನ ಬೆನ್ನ ಹತ್ತೇರಿ. ಇನ್ನು ಅವ್ರ ಅಪ್ಪ ಗುಡುಗಿಲ್ಲ, ಅವ್ರ ಅಪ್ಪ ಎಲ್ಲರೇ ಗುಡುಗಿದ ಇಡೀ ಕರ್ನಾಟಕ ರಾಜ್ಯದಾಗ ನೀಲಿ ಕ್ರಾಂತಿ ಆಗತೈತಿ ತಿಳ್ಕೋರಿ. ನೀವೇನು ಮಾಡೋಕೆ ಹೊಂಟೇರಿ ಅಲ್ಲಿ ಕಲಬುರಗಿಯವರಿಗೆ ಪಾದಯಾತ್ರೆ ಮನೆ ಮುತ್ತಿಗೆ, ಅದು ಎಲ್ಲ ನಿಮ್ಮ ಗಿಮಿಕ್, ಎಲ್ಲವೂ ನಿಮ್ಮ ಒಂದು ನಾಟಕೀಯ ಸಂಭವ. ಆ ನಾಟಕೀಯ ಸಂಭವ ಹಾಕಲಿಕ್ಕೆ, ಅಂತಿಮ ತೀಲಾಂಜಲಿ ಆಗಲಿಕ್ಕೆ ಇದೇ ನೀಲಿ ಕ್ರಾಂತಿ ಮತ್ತು ಒಳ್ಳೆ ದೊಡ್ಡ ಸಮುದಾಯದವರು ಒಕ್ಕಟ್ಟಾಗಕತ್ತಾರ, ಮೀಟಿಂಗ್ ಮಾಡಾಕತ್ತಾರ. ಇದರಿಂದ ಪ್ರಿಯಾಂಕಾ ಖರ್ಗೆಗೆ ಬಿಗ್ ಟಾನಿಕ್. ಮಲ್ಲಿಕಾರ್ಜುನ ಖರ್ಗೆ ಈ ರಾಜ್ಯದಲ್ಲಿ ಒಬ್ಬ ದಲಿತ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಈಗ ಚರ್ಚೆ ನಡೆದೈತಿ. ಅದೇ ರೀತಿ ಮೊನ್ನೆ ಒಂದು ಮೀಟಿಂಗ್ ಆಯಿತು ಔತಣಕೂಟದಲ್ಲಿ. ರಾಜ್ಯ ಕಂಡ ಅಪರೂಪದ ನಾಯಕ, ರಾಜ್ಯದಲ್ಲಿ ಇತಿಹಾಸದಲ್ಲಿ ದಲಿತ ಒಬ್ಬ ಮುಖ್ಯಮಂತ್ರಿ ಆಗಲಿಲ್ಲ. ಇದೇ ಭಾರತೀಯ ಜನತಾ ಪಕ್ಷದವರು ಸರ್ಕಾರ ಇದ್ದಾಗ ದಲಿತ ಒಬ್ಬ ಮುಖ್ಯಮಂತ್ರಿ ಆಗಬೇಕನ್ನೋದು ಏನಾದರೂ ಒಂದು ಸ್ವಲ್ಪ ಆದರೂ ಎಲ್ಲಾದರೂ ಒಂದು ಸಂದೇಶ ಮಾಡಿದಿರಿ? ನಿಮ್ಮೂನ 108 ಭ್ರಷ್ಟಾಚಾರಗಳದಾವ, ಪೋಸ್ಕೋ ಕೇಸ್ಗಳದಾವ, ಎಷ್ಟೊಂದು ಜಾಮೀನು ಮೇಲೆ ಅದೀರಿ, ಏನೇನೋ ಭಾನಗಡ ಮಾಡಿದಿರಿ, ಎಷ್ಟೋ FIRಗಳದಾವ ನಿಮ್ಮ ಮೇಲೆ. ಆದರೆ ಅದು ಸಂಬಂಧವಿಲ್ಲದ ಒಂದು ಗುತ್ತಿಗೆದಾರನ ಪ್ರಕರಣವನ್ನು ಅದನ್ನು ಎತ್ತಿ ಕಟ್ಟಿ ಹೆಂಗೆ ಪ್ರಿಯಾಂಕಾ ಖರ್ಗೆನ ಸೈಡ್ಲೈನ್ ಮಾಡಬೇಕು. ಯಾಕಂದರೆ ಪಕ್ಷದ ವಕ್ತಾರ ಪ್ರತಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ವಕಾಲತ್ತು ವಹಿಸುವ ಸಲುವಾಗಿ ಪತ್ರಿಕಾಗೋಷ್ಠಿ ಏರ್ಪಾಡು ಮಾಡುವಾಗ ಅರಳು ಹೊರದಂಗೆ ಮಾತಾಡ್ತಾನೆ ಈ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ಖರ್ಗೆಗೆ ಇಡೀ ರಾಜ್ಯದ ಜನತೆ ಬೆಂಬಲ ಐತಿ. ರಾಜೀನಾಮೆ ಕೊಡೋದಂತೂ ಸುಳ್ಳು. ಮತ್ತೆ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಇದೇ ಪ್ರಿಯಾಂಕಾ ಖರ್ಗೆ. ವಯಸ್ಸೈತಿ, ಸಾಧನೆ ಐತಿ, ವಿದ್ಯಾರ್ಥಿ ಐತಿ, ಜನ ಬೆಂಬಲ ಐತಿ. ರಾಜ್ಯದ 5 ಕೋಟಿ ಜನಸಂಖ್ಯೆ ಈ ಪ್ರಿಯಾಂಕಾ ಖರ್ಗೆಗೆ ಬೆನ್ನು ಹತ್ತಿದ್ದಾರೆ ಅಂದಮೇಲೆ ಯಾರೇನು ಮಾಡ್ತಾರೆ? ಇವರ ರಂಬಾಟ, ವೈದಾಟ, ಒದರಾಟ, ಚೀರಾಟ ಎಲ್ಲವೂ ನಾಟಕೀಯ ಸ್ವರೂಪ. ನಿಮಗೆ ಬೇರೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲಲ್ರಿ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರ ಐತಿ, ಸಾವಿರಾರು ಕೋಟಿ ಅಭಿವೃದ್ಧಿ ರೊಕ್ಕ ತೊಗೊಂಬರಿ. ವಿರೋಧ ಪಕ್ಷದ ನಾಯಕರಲ್ಲಿ ಹೋಗಿ ಧರಣಿ ಕೊಡ್ರಿ, ನಮ್ಮ ಪಾಲು ಕೊಡುವಾರಿ. ರಾಜ್ಯದ ಜನತೆ ಎಷ್ಟೊಂದು ತೊಂದರೆ ಅನುಭವಿಸಾಕತ್ತಾರ. ಅನೇಕ ಯೋಜನೆಗಳು ನೆನೆಗುದಿಗೆ ಬಿದ್ದಾವ. ಒಂದಾದರೂ ಪಾರ್ಲಿಮೆಂಟ್ಗೆ ಹೋಗಿ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮೋದಿ ಅಪಾಯಿಂಟ್ಮೆಂಟ್ ತೊಗೊಂಡಿರಿ? ಇಲ್ಲಿಯ ಭಾರತೀಯ ಜನತಾ ಪಕ್ಷದ ಸಂಸದರು, ಭಾರತೀಯ ಜನತಾ ಪಕ್ಷದ ಮಾಜಿ ಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು, ವಿರೋಧ ಪಕ್ಷ ವಿಧಾನ ಪರಿಷತ್ತಿನ ಮುಖ್ಯ ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಿ ಅವರೇ, ಕೇಂದ್ರದಲ್ಲಿ ನಿಮ್ಮ ತೋಳುಬಲ ಶಕ್ತಿ ತೋರಿಸ್ರಿ. ಕರ್ನಾಟಕ ರಾಜ್ಯದ ಜನತೆ ಬಹಳ ಕ್ಷೀಣ ಪರಿಸ್ಥಿತಿಯಲ್ಲಿ ಐತಿ. ಅಲ್ಲಿನ ಸಾವಿರಾರು ಕೋಟಿ ಅವಶ್ಯಕತೆ ಐತಿ. ಅದನ್ನು ಹಣ ನೀವು ಅಷ್ಟು ತಂದು ಕೊಟ್ರಂದ್ರೆ ಮುಂದೆ 28ಕ್ಕೆ ನಿಮಗೆ ಮುಖ ತೋರ್ಸಕ್ಕೆ ಒಂದು ದಾರಿ ಆಕೈತಿ. ಈಗ ಕಾಲ ಮಿಂಚಿಲ್ಲ. ಇದೊಂದು ಭಾಳ ಗುಪ್ತ ವರದಿ ನಿಮಗೆ ಹೇಳಕತ್ತಾನ. ಸರ್ಕಾರ ನಿಮ್ಮದೈತಿ. 28ಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷ ಇಲ್ಲಿ ಅಧಿಕಾರಕ್ಕೆ ಬರ್ಬೇಕಾರೆ ನೆಟ್ಗೆ ದಿಲ್ಲಿ ಚಲೋ ಮಾಡ್ಕೊತ ಹೋಗ್ರಿ. ನೀವು ಕರ್ನಾಟಕದಾಗ ನಿಮ್ಮ ಚಳವಳಿ ಏನು ನಡೆಯಂಗಿಲ್ಲ. ಈ ಸರ್ಕಾರ ಸುಭದ್ರ ಐತಿ, 138 ಐತಿ, ತಾಕತ್ತೈತಿ, ಶಕ್ತಿ ಐತಿ. ಅದಕ್ಕೆ ಬಲಾಢ್ಯ ಸಿದ್ದರಾಮಯ್ಯನ ಒಂದು ಸೈನ್ಯ ಸಹಿತ ಐತಿ. ಅವನದೇ ಆದಂಥ ಮಂತ್ರಿಗಳು ಅದಾರ, ಶಾಸಕರು ಅದಾರ. ನೀವು ದೆಹಲಿ ಚಲೋ ಮಾಡಿರಿ, ಸಾವಿರಾರು ಕೋಟಿ ರೂಪಾಯಿ ತೊಗೊಂಬರ್ರಿ. ನಾವು ಕೇಂದ್ರ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ತಂದು ಈ ಯೋಜನೆಗಳಿಗೆ ತಂದು ಅಂತೇಳಿ 28ಕ್ಕೆ ಪಾಂಪ್ಲೆಟ್ ತೊಗೊಂಡು ಮನೆಗೆ ಹೋಗ್ರಿ. ಅವಾಗ ಓಟರಿ ಬೀಳ್ತಾವೆ. ಅದು ನಿಮಗೆ ತಲೆಯಾಗ ಬರವಾತ. ನಾವು ರಾಜಕೀಯ ವಿಶ್ಲೇಷಣೆ ಹೇಳ್ತೀವಿ. ರಾಜಕೀಯ ಹೆಂಗೆ ಮಾಡಬೇಕು, ಯಾವ ಶಾಸಕ ಆಗ್ತಾನೆ, ಯಾವ MP ಆಗ್ತಾನೆ. ಇದು MP ಶಾಸಕ ಮಂತ್ರಿಗಳ ತಯಾರು ಮಾಡುವ ಕಾರ್ಖಾನೆ ಅಂತಾರೆ ನನಗೆ ಉತ್ತರ ಕರ್ನಾಟಕದವರು.
ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಈ ಚಾನಲ್ ನೋಡ್ತಾರೆ. ಈ ಭಾರತೀಯ ಜನತಾ ಪಕ್ಷದವರನ್ನು ಗಮನವನ್ನು ಬೇರೆ ಕಡೆ ಸೆಳೆಯುವ ಸಲುವಾಗಿ ನೀವು ಮಾಡುತ್ತಿರುವ ಈ ನಾಟಕೀಯ ಹೋರಾಟದ ಬೆಳವಣಿಗೆ ಬಿಗ್ ಜೀರೋ. ಕೇಂದ್ರ ಸರ್ಕಾರಕ್ಕೆ ಹೋಗ್ರಿ, ನಿಮ್ಮ ಮೋದಿಯವರು ಅದಾರ, ದಬಾಯಿಸಿ ರೊಕ್ಕ ತೊಗೊಂಬರ್ರಿ, ರಾಜ್ಯದ ಜನತೆಗಾರು ಉಜ್ವಲ ಆಕೈತಿ. ಅದನ್ನು ಬಿಟ್ಟು ನೀವು ಗುಲ್ಬರ್ಗ ಚಲೋ, ಕಲಬುರಗಿ ಚಲೋ, ಬಿಜಾಪುರ ಚಲೋ, ಬೆಳಗಾವಿ ಚಲೋ ಮಾಡ್ಕೋತ ಕೂತಾರೆ. ನಿಮ್ಮ ಸಿ ಟಿ ರವಿನ ಜೆಂಡಾ ಹಿಡ್ದಾರೆ. ವಿಚಿತ್ರ ಅನಿಸ್ತ. ಮೊನ್ನೆರೇ ಅಲ್ಲಿ ವಿಧಾನ ಪರಿಷತ್ತಿನಾಗ ಮಹಿಳೆಯ ಬಗ್ಗೆ ಅಸಭ್ಯ ಒಂದು ಶಬ್ದ ಪ್ರಯೋಗ ಮಾಡಿ ತನಿಖೆ ನಡೆದೈತಿ. ಆದರೆ ಹೋರಾಟದ ಒಂದು ಚುಕ್ಕಾನಿ ಹಿಡಿತಾರಂದ್ರೆ ನಾಚಿಕೆ ಮಾನ ಮರ್ಯಾದೆ ಬೇಕಲ್ರಿ. ಹಾಗಾದ್ರೆ ಕಡಕ ಜವಾರಿ ಕಾಕ ಹೇಳಿದ ಪ್ರಿಯಾಂಕಾ ಖರ್ಗೆ ಬಗ್ಗೆ ಈ ಸುದ್ದಿ ಇಡೀ ರಾಜ್ಯ ಮಟ್ಟದಲ್ಲಿ ಮುಟ್ಟಬೇಕು. ಇದು ಒಂದು ವೈರಲ್ ಆಗಬೇಕು. ಯೂಟ್ಯೂಬ್ದಾಗ ಬಟನ್ ಹೊಡಿಬೇಕು. ನಂಬರ್ 1 ನ್ಯೂಸ್ ಕನ್ನಡ ಕಡಕ ಜವಾರಿ ಕಾಕಂದು ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡೋದು ಅವಶ್ಯಕತೆ ಇಲ್ಲ. ರಾಜ್ಯದಲ್ಲಿ ಆ ವಿಷಯವನ್ನು ಬಿಟ್ಟು ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಪ್ರಿಯಾಂಕಾ ಖರ್ಗೆಗೆ ಶಕ್ತಿ ಐತಿ. ಕರ್ನಾಟಕ ರಾಜ್ಯದ ಜನತೆ ಇದು ಕಡಕ ಜವಾರಿ ಕಾಕ ಯಾತನ ಸಮೀಕ್ಷೆ ಮಾಡಿ ಈ ಸುದ್ದಿ ಪ್ರಸಾರ ಮಾಡಾಕತ್ತೀನಿ. ಹಂಗಾದ್ರೆ ಮತ್ತೊಂದು ಸುದ್ದಿ ಹಂಗೆ ಬರಲ್ರಿ. ನಮಸ್ಕಾರ. हमारे पास हम पोस्टर्स लगाकर, बैनर लगाकर उनके गुंडागर्दी को हम गांधीगिरी से जवाब दे रहे हैं. हम यहाँ पर बेंगलुरु से उनके नेता, बहुत नेता यहाँ पर गुलबर्गा ये प्रोटेस्ट को आ रहे हैं. तो बेंगलुरु में सर्दी ज़्यादा है, यहाँ हमारे पास गर्म बहुत ज़्यादा गर्म है. तो उनके लिए यहाँ आने पर यहाँ हम कोकोनट का पानी है, यहाँ मज्जिगी है और चाय है, उन सब चीज़ों से है हम लोग उनको यहाँ पर वेलकम करने के लिए ठहरे हैं. क्योंकि डेमोक्रेटिक सिस्टम से आपको अगर स्ट्राइक करना है, आपको प्रोटेस्ट करना है, आप जाकर जहाँ भी सिस्टम है, सिस्टम में जाकर उनको ये करिए. हम तो रेडी रखे हैं सब. आके आप पानी पी सकते हैं, हल्दी पी सकते हैं, क्या भी करो, उसमें नहीं है. मगर वो उसमें मुद्दा में क्या तो रहना, क्या भी नहीं है उसमें. सर वो कह रहे हैं सचिन आत्महत्या मामले में जो एफआईआर हुआ है उन लोगों को अभी तक गिरफ्तारी नहीं हुई है. वो उसके वास्ते करो. प्रियंका राजीनामा करो, क्यों बोलते हैं? प्रियंका राजीनामा करो. प्रियंका चीफ मिनिस्टर है क्या? होम मिनिस्टर है क्या? डिस्ट्रिक्ट इंचार्ज मिनिस्टर तो नहीं, डिस्ट्रिक्ट इंचार्ज बिदर का है क्या? बिदर का डिस्ट्रिक्ट इंचार्ज मिनिस्टर है क्या? बोलो, क्यों ऐसा होना बोल के कर रहे हैं? नाटक है, बीजेपी वाले का गुंडागिरी है. ये पूरा ऐसा ये करने में कुछ नहीं होता, कुछ फर्क नहीं पड़ता. कोई भी राजीनामा देने की जरूरत ही नहीं है. आज गुलबर्गा में बीजेपी वाले प्रोटेस्ट कर रहे हैं. प्रोटेस्ट कर गुलबर्गा आकर खरगे साहब के घर को लॉक करते बोल रहे हैं. आपको क्या मोरालिटी बनता है खरगे साहब के घर को लॉक करना? आप जानते हैं खरगे साहब का घर ने हैदराबाद कर्नाटक रीजन के लिए क्या किया? हैदराबाद कर्नाटक के रीजन के अंदर हर घर के बच्चे के पास 371 सर्टिफिकेट है. वो किसकी देने? खरगे साहब की देने. आप क्या किया हैदराबाद कर्नाटक रीजन के लिए? आज आप इतने 10-15 हजार लोगों को जमा कर आकर स्ट्राइक कर रहे हैं. कभी लोगों को डेवलपमेंट के लिए करे आप गुलबर्गा में? जब आपकी सरकार थी गुलबर्गा में एक मिनिस्टर नहीं दे सके आप. आज आप इतनी रैली, बड़ी रैली कर रहे हैं. और जो प्रियंका साहब का नाम अननेसेसरी जो केस में इन्वॉल्व कर रहे हैं, प्रियंका साहब उसके अंदर है नहीं. आप जो यहाँ आना चाह रहे हैं उसके लिए हम यहाँ गांधीगिरी, आप गोडसेगिरी मेंटेलिटी के लोग यहाँ पे हम गांधीगिरी से आपका स्वागत कर रहे हैं. प्रियंका खरगे साहब के घर को जो आके उन्होंने प्रोटेस्ट करते बोल के जो ऐलान किए हैं उसका हम गांधीगिरी के माध्यम से उनको जवाब दे रहे हैं. यहाँ पे बीजेपी का गुंडागर्दी और हमारा गांधीगिरी, कांग्रेस का एक कल्चर है गांधीगिरी फॉलो करने का, और एक घर का बहुत बड़ा इतिहास है. या घर को खरगे साहब के घर को कोई आए हैं वो खाली हाथ नहीं गए हैं. कोई भी आते हैं यहाँ से कुछ ना कुछ अच्छा लेके जाते हैं. इसलिए वो प्रोटेस्ट करने आ रहे हैं. उनको हम वेलकम कर रहे हैं. यहाँ पे सभी लोग उनको चाय और छाछ, पानी, नारियल पानी दे के उनको वेलकम करने के लिए हम यहाँ पे हैं. बीजेपी वाले को पहला नमस्ते करती हूँ. कई को बोले तो उधर से थका को आते नहीं इधर, उनके वास्ते वेलकम के वास्ते उनको खाना पानी चाय तकलीफ होता ना, उनको चलते आते हैं. इसलिए तो छाछ रखे सो है, ठंडा पानी रखे सो, शुगर बगैर शुगर की दोनों चाय है. उनके लिए हम स्वागत करते हैं. ये मंदिर है, एक मंदिर को ताला तालते बोलते कौन भी नहीं सुनते. क्या हाथ के ऊपर हाथ धर के नहीं बैठते. ये लोगों को पहला काम नहीं, फर्स्ट ऑफ ऑल. उसके बाद काम देख के यहाँ ताला डालना. काम नहीं से वाले को ये कामा कर रहे और कहाँ भी प्रियंका साहब का नाम नहीं ले रहे. ये होना बल्कि कुतंत्र करे. तुम कितना भी खुंदले तो हम ऊपर उड़ते जाते हैं. तुम खुंदले तो हमारा कुछ नहीं फर्क पड़ता. खरगे साहब हीरो है, हीरो रहेंगे.
नरेंद्र मोदी जी, अमित शाह, BY विजेंद्र को मालूम है चंदू पाटिल कौन है। चंदू पाटिल लोगों के लिए है, हर मजहब के लिए, हर कास्ट के लिए, हर लोगों के लिए। नारियल पानी के लिए रेडी हम। प्रियंका खड़गे बोलो, पुलिस को छोड़ो, बोलो कौन है चंदू पाटिल, लेकर चलो, बोलो आज जाके नारियल पानी पिलाओ, बोलो क्यों इतना पुलिस भेजा, क्यों अरेस्ट कर रहे हैं हमारे को। वो इस चंदू पाटिल बोलो तो चंदू पाटिल एक हिंदू लीडर है। चंदू पाटिल भारतीय जनता पार्टी का लीडर है। चंदू पाटिल सब समाज को लेकर चलने वाला है। दैट इज चंदू पाटिल फॉर ए काइंड इन्फॉर्मेशन। पहुंचने नहीं दिया जा रहा है सर। नहीं देते, डर रहे उनको।